ದ್ವಿತೀಯ PUC ಕನ್ನಡ ಸೆಕೆಂಡ್ PUC ಕನ್ನಡವನ್ನು ಓದ್ತಾ ಇರೋ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎರಡನೇ ಪದ್ಯ ಅಥವಾ ವಚನಗಳು ಏನಿದೆ, ಬಸವಣ್ಣನವರ ವಚನಗಳು, ಇದನ್ನು ನಾನಿಲ್ಲಿ ವಿಡಿಯೋ ಜೊತೆ ಕೂಡ ಹಾಕಿದ್ದೀನಿ. ಓದ್ಕೊಳ್ಳಿಕ್ಕೆ ಹಾಗೆಯೇ ಅರ್ಥ ಆಗಲಿಕ್ಕೆ ಅನುಕೂಲ ಆಗಲಿ ಅಂತ ನಾನು ಇಲ್ಲಿ ವಿಡಿಯೋಗಳನ್ನು ಬಳಸಿ ಕೂಡ ಹಾಕಿದ್ದೀನಿ. ನೋಡಿದ ತಕ್ಷಣ ಆದಷ್ಟು ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿರೋ ಅಂಥದ್ದು. PUC ಕನ್ನಡ ಓದ್ತಾ ಇರೋ ಮಕ್ಕಳು ಏನಿದ್ದೀರಾ ಫಾಲೋ ಮಾಡಿ. ಬಸವಣ್ಣನವರ ವಚನಗಳು. ಬಸವಣ್ಣನವರು 12ನೇ ಶತಮಾನದ ಕ್ರಾಂತಿ ಪುರುಷ ಅಂತ ಇವರನ್ನು ಹೇಳೋ ಅಂಥದ್ದು. ಬಸವಣ್ಣನವರ ಪರಿಚಯ ಅಂತ ಕೇಳಿದಾಗ ನೀವು 12ನೇ ಶತಮಾನದಲ್ಲಿ ಹುಟ್ಟಿದಂಥ ಕ್ರಾಂತಿ ಪುರುಷ ಅಂತ ಬರೀಬೇಕಾಗುತ್ತೆ. ಇವರ ವಚನಗಳಲ್ಲಿ ಮನ ಬೆರೆಸಿದ್ದಲ್ಲಿ ತನು ಕರಗದಿದ್ದಡೆ, ಈ ವಚನವನ್ನು ನಿಮಗೆ ಪಠ್ಯಕ್ರಮವಾಗಿ ಕೊಟ್ಟಿರುವಂಥದ್ದು. ಕೂಡಲ ಸಂಗಮ ದೇವ ಅನ್ನುವಂಥದ್ದು ಬಸವಣ್ಣನವರ ಅಂಕಿತನಾಮ. ಇದು 1 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಬಸವಣ್ಣನವರ ಅಂಕಿತ ಯಾವುದು ಅಂತ ಕೇಳಿದ್ರೆ ಕೂಡಲ ಸಂಗಮ ದೇವ ಅನ್ನೋದನ್ನು ಬರಿಬೇಕಾಗತ್ತೆ. ಹಾಗೆಯೇ 12ನೇ ಶತಮಾನದ ವಚನಕಾರ, ಕ್ರಾಂತಿ ಪುರುಷ ಅಂತ ಸಹ ಇವರನ್ನು ಹೇಳೋವಂಥದ್ದು. ಹಾಗಾಗಿ ಕೂಡಲ ಸಂಗಮ ದೇವ ಅನ್ನೋವಂಥದ್ದನ್ನು ನೆನಪಿಟ್ಕೊಳ್ಳಿ. ಈಗ ವಚನಗಳನ್ನು ನೋಡೋಣ. ಮೊದಲ ಸಾಲುಗಳಿಂದ ಮೊದಲನೇ ಪ್ಯಾರಾಗ್ರಾಫ್ ಏನಿದೆ ಅಲ್ಲಿಂದ ನೋಡೋಣ. ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಅಂದರೆ ಮನಸ್ಸು ಸೇರಿದರೆ ನಮ್ಮ ದೇಹ ಏನಿದೆ ತಾನಾಗಿ, ಅಂದರೆ ಒಬ್ಬರ ಜೊತೆ ಆತ್ಮೀಯ ಭಾವವನ್ನು ಹೊಂದಿದ್ದಾಗ ನಾವು ಶರಣಾಗ್ತೀವಿ. ತನು ಕರಗತ್ತೆ ಅನ್ನೋ ಅರ್ಥ. ಅಂದರೆ ತನು ಅಂದರೆ ದೇಹ, ಇದು ಅರ್ಥ ಕೇಳಬಹುದು. ಸೋಂಕಿನಲ್ಲಿ ಪುಳಕಗಳು ಹೊರಹೊಮ್ಮದಿದ್ದಡೆ, ಅಂದರೆ ಸ್ಪರ್ಶದಿಂದ ಪುಳಕ ಆಗುವಂಥದ್ದು. ಹಾಗೆಯೇ ಯಾರಾದರೂ ಆತ್ಮೀಯರನ್ನು ಕಂಡಾಗಳಷ್ಟು ಜಲಗಳು ಸುರಿಯದಿದ್ದಡೆ, ಆತ್ಮೀಯರನ್ನು ಕಂಡಾಗ ಕಣ್ಣೀರು ಸುರಿಬೇಕು. ಹಾಗೆಯೇ ನುಡಿವಲ್ಲಿ ಗದ್ಗದಂಗಳು, ಅಂದರೆ ನುಡಿ ಗದ್ಗದಿತ ಆಗುವಂಥದ್ದು. ಇದೆಲ್ಲ ದೇವರ ಭಕ್ತಿಯ ಚಿಹ್ನೆ. ಇವೆಲ್ಲವೂ ಇಲ್ಲದಿದ್ದರೆ ಡಂಬಕ, ಇದು ಪದಗಳ ಅರ್ಥ ಕೇಳಬಹುದು. ಡಂಬಕ ಅಂದರೆ ನಾಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ಲದವ ಅನ್ನುವಂಥ ಅರ್ಥ ಬರುತ್ತೆ. ಹಾಗೆಯೇ ಅರ್ಥರೇಖೆ ಇದ್ದಲ್ಲಿ ಫಲವೇನು, ಅಂದರೆ ಹಣ ಇದ್ದು ಏನು ಫಲ, ಆಯುಷ್ಯ ರೇಖೆಯೇ ಇಲ್ಲದನ್ನಕ್ಕರ, ಆಯುಷ್ಯವೇ ಇಲ್ಲದಿದ್ದರೆ ಹಣ ಇದ್ದು ಏನು ಫಲ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು. ಹಂದೆ ಅಂದರೆ ಹೇಡಿಯ ಕೈಯಲ್ಲಿ ಯಾವುದೇ ಆಯುಧ ಕೊಟ್ಟರೂ ಫಲ ಇಲ್ಲ. ವಿಡಿಯೋ ಬರ್ತಾ ಇದೆ ನೋಡಿ. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು, ಮರ್ಕಟ ಅಂದರೆ ಕೋತಿಯ ಕೈಯಲ್ಲಿ ಮಾಣಿಕ್ಯ ಕೊಟ್ಟು ಏನು ಫಲ ಅನ್ನುವಂಥ ಅರ್ಥ. ನಮ್ಮ ಕೂಡಲ ಸಂಗನ ಶರಣರರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಅಂದರೆ ದೇವರಲ್ಲಿ ಭಕ್ತಿಯೇ ಇಲ್ಲದವರ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಫಲವೇನು ಅಂತ ಇಲ್ಲಿ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಅಂಧಕ ಅಂದರೆ ಕುರುಡ ಅಂತ, ಹಂದೆ ಅಂದರೆ ಹೇಡಿ ಅಂತ, ಮರ್ಕಟ ಅಂದರೆ ಕೋತಿ ಅಂತ. ಈ ಪದಗಳ ಅರ್ಥವನ್ನು ಕೇಳಬಹುದು. ಅರ್ಥರೇಖೆ ಅಂದರೆ ಹಣದ ರೇಖೆ. ಹಾಗೆಯೇ ನಾಸ್ತಿಕನ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಏನು ಫಲ ಅಂತ. ಹಾಗೆಯೇ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ಒಲೆ ಹತ್ತಿ ಉರಿದ್ರೆ ನಿಂತ್ಕೋಬಹುದು, ಆದರೆ ದರೆ ಹತ್ತಿ ಉರಿದಡೆ ಭೂಮಿಯೇ ಹತ್ತಿ ಉರಿಯುವಾಗ ನಿಲ್ಲೋದಕ್ಕೆ ಆಗುತ್ತಾ ಅಂತ. ಏರಿ ನೀರುಂಬಡೆ, ಅಂದರೆ ಗದ್ದೆಯ ಏರಿ ಏನಿದೆ ಅದೇ ನೀರನ್ನು ಕುಡಿದ್ಬಿಟ್ರೆ. ಹಾಗೆಯೇ ಬೇಲಿ ಕೆಯ್ಯ ಮೇವಡೆ, ಅಂದರೆ ಬೇಲಿಯೇ ಬೆಳೆಯನ್ನು, ಕೆಯ್ಯ ಅಂದರೆ ಬೆಳೆ ಅನ್ನುವಂಥ ಅರ್ಥ, ಬೇಲಿಯೇ ಬೆಳೆಯನ್ನು ತಿಂದುಬಿಟ್ರೆ. ಹಾಗೆಯೇ ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಹೆಣ್ಣು ತನ್ನ ಮನೆಯಲ್ಲೇ ಕಳ್ಳತನ ಮಾಡಿದ್ರೆ. ಹಾಗೆಯೇ ತಾಯಿಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ, ತಾಯಿಯ ಎದೆ ಹಾಲು ನಂಜಾಗಿ ಮಗುವನ್ನು ಕೊಂದರೆ. ಈ ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅನ್ನೋದನ್ನು ಹೇಳಿದ್ದಾರೆ. ಇದೆಲ್ಲದರ ಬಗ್ಗೆ ನಾನು ವಿಡಿಯೋ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗಾಗಿ ಅರ್ಥಗಳನ್ನು ಕೇಳಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಹಂದೆ ಅನ್ನುವಂಥ ಪದ ಕೇಳ್ತಾರೆ, ಹೇಡಿ ಅನ್ನುವಂಥ ಅರ್ಥ. ಅಂಧಕ ಅಂದರೆ ಕುರುಡ ಅನ್ನುವಂಥ ಅರ್ಥ. ತನು ಅಂದರೆ ದೇಹ ಅನ್ನುವಂಥ ಅರ್ಥ. ಹಾಗೆಯೇ ಪೊಣ್ಣು ಅಂದರೆ ಹೊಮ್ಮು ಅನ್ನುವಂಥ ಅರ್ಥ. ಮರ್ಕಟ ಕೇಳ್ತಾರೆ, ಮರ್ಕಟ ಅಂದರೆ ಕೋತಿ ಅಥವಾ ಮಂಗ ಅನ್ನುವಂಥ ಅರ್ಥವನ್ನು ಬರುತ್ತೆ. ಅರ್ಥ ಅಂದರೆ ಹಣ, ಸಂಪತ್ತು. ನಾನು ವಿಡಿಯೋ ಜೊತೆ ಶೇರ್ ಮಾಡಿರೋ ಉದ್ದೇಶ ಇದೆ. ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗುತ್ತೆ. ನಂಜು ಅಂದರೆ
ವಿಷ, ಹಾಲಲ್ಲಿ ವಿಷ ಆದರೆ ಅನ್ನುವಂಥ ಅರ್ಥ. ಹಾಗೆಯೇ ಉಂಬು ಅಂದರೆ ತಿನ್ನು ಅನ್ನುವಂಥ ಅರ್ಥ. ಈ ಅರ್ಥಗಳನ್ನು ಕೇಳಬಹುದು. ಹಾಗೆಯೇ ಬಸವಣ್ಣನವರ ಅಂಕಿತ ನಾನು ಮೊದಲನೇ ಫೋಟೋದಲ್ಲೇ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.